ಇವತ್ತು ಸಾಯಂಕಾಲ ಕ್ಲಬ್ನಲ್ಲಿ ಸಿಗೋಣ. ಹಾಂ ಹೇಳಿದ್ದೀನಿ, ಅವರು ಬರ್ತಾ ಇದ್ದಾರೆ. ಖಂಡಿತ ಇವತ್ತು ಬಗೆಹರಿಸ್ಕೊಡ್ತೀನಿ. ಅವ್ರಿಗೆ ಹೇಳಿದ್ದೀನಿ, ಎಲ್ಲ ಬರೋಕ್ಕೆ ಹೇಳಿದ್ದೀನಿ. ಹಾಂ ಓಕೆ, ನಾನು 15 ನಿಮಿಷ ಕಾಲ್ ಮಾಡ್ತೀನಿ. ಹಾಂ ಏನು ಸಂತೋಷ್ ಇಲ್ಲಿವರೆಗೆ? ಅಣ್ಣ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಅಣ್ಣ. ಏನು ಸಂತೋಷ್, ಯಾಕೆ ಇಷ್ಟೊಂದು ಟೆನ್ಷನ್ ಇದ್ದೀರಾ? ಇಲ್ಲ ಅಣ್ಣ, ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಆಯಿತು, ಕೂತ್ಕೊಂಡು ಮಾತಾಡೋಣ. ಹಾಂ ಏನು ತಗೊಳ್ತೀರಾ? ಕಾಫಿ, ಜ್ಯೂಸ್? ಅಣ್ಣ ಏನು ಬೇಡ ಅಣ್ಣ. ಅಣ್ಣ ಅದು ನನಗೆ ಯಾವುದೋ ಒಂದು ಲೋನ್ ಬೇಕಾಗಿತ್ತು ಅಣ್ಣ. ಅದಕ್ಕೆ ಮನೆ ಮೇಲೆ ಲೋನ್ ತೊಗೊಳ್ಳೋಣ ಅಂತ ಬ್ಯಾಂಕಿಗೆ ಅಪ್ಲೈ ಮಾಡಿದ್ದೆ. ಅವರು ಬಂದಿದ್ದರು. ಆದರೆ ಅವ್ರು ಹೇಳ್ತಿದ್ದಾರೆ, ಈ ಸೈಟೇ ನಿಮ್ದಲ್ಲ, ನೀವು ಬೇರೆ ಸೈಟಲ್ಲಿ ಮನೆ ಕಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ ಅಣ್ಣ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಚೂರು ನೋಡಿ ಅಣ್ಣ ಇದನ್ನ. ಹೌದ್ರಿ, ಇದು ಡಾಕ್ಯುಮೆಂಟ್ ಬೇರೆ ಹೆಸರಲ್ಲಿ ಇದೆಯಲ್ಲ. ಬೇರೆ ಸೈಟಲ್ಲಿ ಹೋಗಿ ಮನೆ ಕಟ್ಟಿದ್ದೀರಲ್ಲ ನೀವು. ಸೈಟ್ ಇರೋದು ಇನ್ನೊಂದು ಕಡೆ. ನೀವು ತಗೊಳ್ಬೇಕಾದ್ರೆ ಆ ಜಾಗ ಸರಿಯಾಗಿ ತೋರಿಸಿಲ್ವಾ ನಿಮಗೆ? ಅಲ್ಲ ಅಣ್ಣ, ಆ ಏಜೆಂಟು ಏನು ತೋರಿಸಿದಾನೋ ಅದನ್ನು ತೊಗೊಂಡು ಅವನು ನಂಬಿ ಮನೆ ಕಟ್ಟಿದ್ದೀನಿ ಅಣ್ಣ. ಈಗ ಸಡನ್ನಾಗಿ ಹೀಗಾದ್ರೆ ಏನು ಮಾಡೋದಣ್ಣ? ರೀ ಸಂತೋಷ್, ಈ ರಿಯಲ್ ಎಸ್ಟೇಟ್ ಅವ್ರಿಗೆ ಏನಾಗಿರ್ಬೇಕ್ರಿ? ಯಾವುದೋ ಸೈಟ್ ತೋರಿಸ್ತಾರೆ, ಇನ್ಯಾವುದೋ ಸೈಟ್ ಮಾರಾಕ್ತಾರೆ. ಅವ್ರಿಗೆ ಏನಾಗಬೇಕು? ದುಡ್ಡು ಮಾಡ್ಕೊಳ್ಬೇಕು ಅಷ್ಟೇ. ಆಮೇಲೆ ನಿಮ್ಮಂಥವ್ರು ತಗ್ಲಾಕೊಳ್ತಾರೆ. ಅಲ್ರಿ ಸಂತೋಷ್, ಮನೆ ಕಟ್ಟೋಕೆ ಮುಂಚೆನೆ EC ಮತ್ತು ಡಾಕ್ಯುಮೆಂಟ್ ಚೆಕ್ ಮಾಡಬೇಕು ಅಂತ ಗೊತ್ತಾಗಿಲ್ವಾ ನಿಮಗೆ? ನೋಡಿದ್ದೆ ಅಣ್ಣ, ಆದರೆ ನಾನೇನೋ ಮೋಸ ಹೋಗ್ಬಿಟ್ಟಿದ್ದೀನಿ ಅನ್ಸುತ್ತೆ. ಈಗ ಏನು ಮಾಡೋದಣ್ಣ? ಅಲ್ಲ ಸಂತೋಷ್, ಅಟ್ಲೀಸ್ಟ್ ಬ್ಯಾಂಕಲ್ಲಿ ಲೋನ್ ತಗೊಳ್ಬೇಕಾದ್ರೂ ಎಲ್ಲ ಚೆಕ್ ಮಾಡ್ಬೇಕಲ್ವಾ ನೀವು? ಅದಕ್ಕೇನು ಹೇಳ್ತೀರಾ? ಏನು ಅಂತ ಗೊತ್ತಾಗ್ತಿಲ್ಲ. ಈಗ ಏನು ಮಾಡೋದಣ್ಣ? ಇನ್ನೇನು ಮಾಡೋಕ್ಕಾಗತ್ತೆ ರೀ? ಡಾಕ್ಯುಮೆಂಟ್ಸ್ ಪ್ರಕಾರ ಈ ಸೈಟು ನಿಮ್ದಲ್ಲ, ಬೇರೆಯವ್ರದ್ದು. ಅಲ್ಲ ರೀ, ಇಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದೀರಾ, ಆ ಮನೆ ಕತೆ ಏನ್ರಿ? ನೋಡಿ, ಆ ಮನೆಗೇನಾದರೂ ಲೋನ್ ತಗೊಂಡಿದ್ದೀರಾ ಅಂತ ಗೊತ್ತಾದರೆ, ಡಾಕ್ಯುಮೆಂಟ್ಸ್ ಫೋರ್ಜರಿ ಮಾಡಿದ್ದೀರಂತ ನಿಮ್ಮ ಮೇಲೆ ಪೊಲೀಸ್ ಕೇಸ್ ಆಗುತ್ತೆ. ಹುಷಾರ್ರಿ. ಏನಣ್ಣ ಹೀಗಾಗೋಯ್ತು? ಈಗ ನಾನು ಏನು ಮಾಡಲಿ ಅಣ್ಣ? ಸೈಟ್ ಓನರ್ ಹತ್ರ ಮಾತಾಡಿ ನೋಡಿ ಸಂತೋಷ್. ನೀವೇ ಸರಿ ಮಾಡ್ಕೊಳ್ಬೇಕು ಅಷ್ಟೇ. ಹಲೋ ವಿಶ್ವ, ಇದು ನಿನ್ನ ಕೊನೆ ಬ್ಯಾಚುಲರ್ ಬರ್ತದೆ ಕಣೋ. ಮುಂದಿನ ವರ್ಷ ಮದುವೆ ಆಗಿ ಸಂಸಾರಿ ಆಗಿರ್ತೀಯ. ಸುಮ್ಮನಿರ, ನಮ್ಗಿನ್ನೂ ಎಂಗೇಜ್ಮೆಂಟ್ ಆಗಿರೋದಷ್ಟೇ, ಮದುವೆ ಆಗಿಲ್ಲ. ಮನೆಗಾಲ್ತನ ಮೇಲೆ ಕಾಯ್ತಾ ಇರ್ತೀವ, ಹಾಗೇನೆ ಎಂಗೇಜ್ಮೆಂಟ್ ಆದಮೇಲೆ ತುಂಬ ದಿನ ಬಿಡೋಕ್ಕಾಗಲ್ಲ ಅಲ್ವಾ ಅಂಕಲ್? ಸರಿಯಾಗಿ ಮಾತಾಡಿದ ಶ್ರೀಕಾಂತ. ನಿನ್ನ ಬುದ್ಧಿ ಇವನಿಗೆಲ್ಲ ನೋಡೋ, ಮಾತಿದ್ರೆ ಸಾಕು, ಈಗಲೇ ಮದುವೆ ಬೇಡ ಅಂತಾನೆ. ಸರಿ ಮದುವೆ ಮಾತು ಆಮೇಲೆ ಮಾತಾಡೋರಂತೆ. ವಿಶ್ವ, ಬಿಗ್ ಕೇಕ್ ಕಟ್ ಮಾಡು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಅತ್ತೆ, ಚಂದನ ಅವರಲ್ಲಿ ಕಾಣಿಸ್ತಾ ಇಲ್ಲ. ಅವ್ರಿಗೂ ಕೇಕ್ ತಿನ್ಸ್ಬೋದಿತ್ತಲ್ಲ? ಚಂದನ ಔಟ್ ಹೌಸಲ್ಲಿ ಇರ್ಬೇಕಮ್ಮ. ಸರಿ, ನಾನು ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ತನು, ಚಂದನ ಅವ್ರು ಯಾಕೆ ಬೇಕು ನಿನಗೆ? ಅವ್ರ ಹತ್ರ ಏನು ಕೆಲಸ? ಅಲ್ಲ ಕಣೋ, ಅವ್ರು ನಮ್ಮ ಮನೇಲಿ ಇದ್ದಾರೆ ಅಂತಂದ್ಮೇಲೆ ಅವ್ರಿಗೂ ಕೇಕ್ ಕೊಡ್ಬೇಕು ತಾನೆ. ಅವ್ರು ಯಾವಾಗ್ಲೂ ಹೀಗೆ, ಜನ ಇದ್ ಕಡೆ ಇರೋದೇ ಇಲ್ಲ. ಅದ್ ಏನ್ ನಾಚಿಕೆನೋ ಏನೋಪ್ಪ. ಇವತ್ತಾಗಿದ್ದಾಗ್ಲಿ ನಾನು ಅವ್ರನ್ನ ಕರ್ಕೊಂಬಂದು ಕೇಕ್ ತಿನ್ನಿಸ್ತೀನಿ. ತನು ಬಾಯ್ಲಿ, ಒಬ್ಬರ ನಡವಳಿಕೆ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಮ್ಮ. ನೋಡು, ಅವ್ರು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ನಾವು ಎದುರು ನೋಡಬಾರ್ದು. ಅವಳು ಬೆಳೆದು ಬಂದಿರೋ ವಾತಾವರಣ ಹಾಗಿರ್ಬೇಕು. ನೀನು ಅವಳ ಬಲವಂತ ಮಾಡಬಾರ್ದು. ಹಂಗಂತ ಸುಮ್ಮನೆ ಬಿಡಕ್ಕಾಗತ್ತಾ ಅತ್ತೆ? ಅಲ್ಲ, 4 ಜನರ ಜೊತೆ ಬೆಳೆದ್ರೆ ತಾನೆ ಅವ್ರಿಗೂ ನಾಚಿಕೆ ಹೋಗೋದು.
ತನೂ ಹೇಳ್ತಿರೋದು ಸರಿಯಾಗೇ ಇದೆ. ಚಂದನ ಈ ಮನೆಗೆ ಬಂದು ಇಷ್ಟು ದಿನ ಆದ್ರೂ ಯಾಕೆ ಸಂಕೋಚ ಬಿಟ್ಟಿಲ್ವಲ್ಲ? ಹೋಗಮ್ಮ, ಕರ್ಕೊಂಬ. ಅದು ಹಾಗಲ್ಲ ರೀ, ಅವಳು ಸ್ವಲ್ಪ ತಲೆ ನೋಯ್ತಿದೆ ಅಂತ ಹೇಳಿದ್ಲು. ನಾನೇ ಹೋಗಿ ರೆಸ್ಟ್ ತಗೋ ಅಂತ ಔಟ್ ಹೌಸ್ ಕಳಿಸ್ದೆ. ನಾನು ಒಂದು ಪೀಸ್ ಬೇಕಾದರೆ ಎತ್ತಿಡ್ತೀನಿ, ಅವಳು ಬಂದ್ಮೇಲೆ ಕೊಟ್ಟರಾಯ್ತು ಬಿಡಿ. ವಿಶ್ವ, ಒಂದು ನಿಮಿಷ ಬಂದೆ. ಹೇಳಿ ಸರ್. ಹಲೋ ಶ್ರೀಕಾಂತ್ ಅವರೇ, ಎಲ್ಲಿದ್ದೀರಿ ನೀವು? ಏನು ಮಾಡ್ತಾ ಇದ್ದೀರಿ? ಸರ್, ಇಲ್ಲಿ ನಾನು ವಿಶ್ವನ್ ಮನೆಯಲ್ಲೇ ಇದ್ದೀನಿ ಸರ್. ಏನಾದರೂ ವಿಷಯ ಗೊತ್ತಾಯ್ತಾ? ನಾನು ಬಂದಾಗಿಂದ ಹುಡುಕ್ತಾನೆ ಇದ್ದೀನಿ ಸರ್. ಇಲ್ಲಿ ಜಾನ್ವಿ ಇರೋ ಯಾವ ಸುಳಿವೂ ಸಿಗ್ತಾ ಇಲ್ಲ. ಹಾಗಂತ ನಾನು ಸುಮ್ಮನೆನೂ ಇರಲ್ಲ ಸರ್. ನಾನು ಬೇರೆ ಕಡೆ ಎಲ್ಲ ಹುಡುಕ್ತೀನಿ. ನೋಡಿ ಶ್ರೀಕಾಂತ್ ಅವರೇ, ಈಗ ಜಾನ್ವಿಯವರು ಎಲ್ಲಿದ್ದಾರೆ ಅನ್ನೋ ವಿಷಯನ ವಿಶ್ವನ ಬಾಯಲ್ಲೇ ಬಿಡಿಸೋ ಪ್ರಯತ್ನ ಮಾಡಿ. ಆಗ ನಿಮಗೆ ಜಾನ್ವಿಯವರು ಬೇಗ ಸಿಗ್ತಾರೆ. ಸರಿ ಸರ್, ಹಾಗೆ ಮಾಡ್ತೀನಿ. ಪ್ಲೀಸ್ ರಿಮೆಂಬರ್, ನೀವು ನನಗೆ ಕೊಡೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಿಮ್ಮನ್ನು ಕೆಲಸದ ಕಡೆಗೆ ಒಂದು ಹೆಜ್ಜೆ ಹತ್ತಿರ ತರುತ್ತೆ ಅಂತ ಮರಿಬೇಡಿ. ಓಕೆ ಸರ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು.